ವೆಲ್ಕಮ್ ಟು ಮೈ ಚಾನಲ್. ಪರಿಚಯ. ಇಲ್ಲಿದೆ ಒಂದು ಹೊಸ ಕುಟುಂಬದ ಭಾವನೆಯ ಕತೆ. ಮದುವೆ ಭಾಗ 1. ಹೊಸ ಜೀವನ ಆರಂಭ. ಮಳೆ ಹನಿಗಳು ನಿಧಾನವಾಗಿ ಭೂಮಿಯನ್ನು ತಂಪಾಗಿಸುತ್ತಿದ್ದವು. ಗ್ರಾಮದ ಪುರಾತನ ದೇವಾಲಯಗಳಲ್ಲಿ ಮದುವೆಯ ಸಿದ್ಧತೆಗಳು ಜೋರಾಗಿದ್ದವು. ನಾದಸ್ವರದ ಮಧುರದ ಸ್ವರ ಕೇಳಿ ಬರುತ್ತಿತ್ತು. ಬಂಧು ಬಳಗ, ಸ್ನೇಹಿತರು, ನೆರೆಹೊರೆಯರು ಎಲ್ಲರೂ ಸಂತೋಷದಿಂದ ಒಡ್ಡಾಡುತ್ತಿದ್ದರು. ಆ ದಿನ ಆದಿತ್ಯ ಮತ್ತು ನಂದಿನಿಯ ಮದುವೆ. ಆದಿತ್ಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸ್ವಭಾವದಿಂದ ಶಾಂತ, ಪ್ರಾಮಾಣಿಕ ಮತ್ತೆ ಕುಟುಂಬವನ್ನು ತುಂಬಾ ಪ್ರೀತಿಸುವವನು. ನಂದಿನಿ ಓದಿದ, ಸಂಸ್ಕಾರವಂತಳು. ತನ್ನ ತಾಯಿ ತಂದೆಯನ್ನು ಬಿಟ್ಟು ಹೊಸ ಮನೆಗೆ ಹೋಗುವ ಭಾವನೆಯಿಂದ ಅವಳ ಮನಸ್ಸಿನಲ್ಲಿ ಸಂತೋಷದ ಜೊತೆಗೆ ಸ್ವಲ್ಪ ಆತಂಕವೂ ಇತ್ತು. ಮುಹೂರ್ತದ ಸಮಯ ಸಮೀಪಿಸುತ್ತಿರುವಂತೆ ಇಬ್ಬರೂ ಮಂಟಪಕ್ಕೆ ಬಂದರು. ಮಂತ್ರೋಚ್ಚಾರಗಳ ನಡುವೆ ಆದಿತ್ಯ ನಂದಿನಿಯ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿದನು. ಅಕ್ಷತೆಗಳ ಸುರಿಮಳೆಯ ನಡುವೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ಇಂದಿನಿಂದ ನೀವು ಇಬ್ಬರೂ ಜೀವನ ಸಂಗಾತಿಗಳು ಎಂದು ಪೂಜಾರಿ ಆಶೀರ್ವದಿಸಿದರು. ಮದುವೆಯ ನಂತರ ನಂದಿನಿ ಮೊದಲ ಬಾರಿಗೆ ಗಂಡನ ಮನೆಗೆ ಬಂದಳು. ಮನೆಯ ಬಾಗಿಲಲ್ಲಿ ಅತ್ತೆ ಸಮಿತಾ ಹರತಿ ಬೆಳಗಿ, ಬಾ ಮಗಳೇ, ಈ ಮನೆ ಲಕ್ಷ್ಮಿಯಾಗಿ ಕಾಲಿಡು ಎಂದು ಪ್ರೀತಿಯಿಂದ ಸ್ವಾಗತಿಸಿದರು. ನಂದಿನಿಗೆ ಸ್ವಲ್ಪ ಧೈರ್ಯ ಬಂದಿತು. ಅಂದರೆ ಮನೆಯಲ್ಲಿದ್ದ ಎಲ್ಲರೂ ಒಂದೇ ರೀತಿ ಇರಲಿಲ್ಲ. ಆದಿತ್ಯನ ದೊಡ್ಡ ಅಕ್ಕ ಶಿಲ್ಪಾ ನಂದಿನಿಯನ್ನು ಮೌನವಾಗಿ ಗಮನಿಸುತ್ತಿದ್ದಳು. ಅವಳ ಮುಖದಲ್ಲಿ ನಗು ಇದ್ದರೂ ಮನಸ್ಸಿನಲ್ಲಿ ಏನೋ ಅಸಮಾಧಾನ ಇತ್ತು. ಮೊದಲ ದಿನ ಎಲ್ಲವೂ ಚೆನ್ನಾಗಿಯೇ ನಡೆಯಿತು. ರಾತ್ರಿ ಊಟದ ನಂತರ ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದರು. ಆಗ ಶಿಲ್ಪಾ ನಿಧಾನವಾಗಿ, ಹೊಸ ಸೊಸೆ ಮನೆ ಕೆಲಸಗಳನ್ನೆಲ್ಲ ಬೇಗ ಕಲಿಯಬೇಕು ಎಂದಳು. ನಂದಿನಿಗೆ ನಗುತ್ತಾ, ಖಂಡಿತ ಅಕ್ಕ, ನಾನು ನನ್ನ ಕೈಲಾದಷ್ಟು ಚೆನ್ನಾಗಿ ಮಾಡುತ್ತೇನೆ ಎಂದಳು. ಆ ಮಾತು ಕೇಳಿ ಆದಿತ್ಯನ ಸಂತೋಷಪಟ್ಟರು. ಅಂದರೆ ಶಿಲ್ಪಾಳ ಮನಸ್ಸಿನಲ್ಲಿ ಇನ್ನೂ ಏನೋ ಕಾಡುತ್ತಿತ್ತು. ಮುಂದಿನ ಬೆಳಗ್ಗೆ ನಂದಿನಿ ಎಲ್ಲರಿಗಿಂತ ಬೇಗ ಎದ್ದು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಕಾಫಿ ಮಾಡಿದರು. ಅತ್ತೆ ಕುಡಿದ ಚಾ ಬಹಳ ಚೆನ್ನಾಗಿದೆ ಮಗಳೇ ಎಂದು ಹೊಗಳಿದರು. ಆದರೆ ಶಿಲ್ಪಾ ಮಾತ್ರ ಇನ್ನೂ ತುಂಬ ಕಲಿಯಬೇಕು ಎಂದು ಹೇಳಿ ಅಲ್ಲಿಂದ ಹೊರಟಳು. ನಂದಿನಿಗೆ ಆ ಮಾತು ನೋವಾಗಿದ್ದರೂ ಯಾವುದೇ ಉತ್ತರ ಕೊಡಲಿಲ್ಲ. ಕಾಲ ಕಳೆದಂತೆ ಎಲ್ಲರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಮನಸ್ಸಿನಲ್ಲಿ ಯೋಚಿಸಿದಳು. ಆ ಸಂಜೆ ಆದಿತ್ಯ ನಂದಿನಿಯನ್ನು ಮನೆಯ ಮೇಲ್ವಿಚಾರಣೆಗೆ ಕರೆದುಕೊಂಡು ಹೋದರು. ನಿನಗೆ ಎಲ್ಲಿ ಎಲ್ಲವೂ ಹೊಸದು. ಯಾವರ ಮಾತಿಗೂ ಬೇಸರ ಮಾಡಿಕೊಳ್ಳಬೇಡ. ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ಎಂದು ಅವನು ಹೇಳಿದ. ಆ ಮಾತು ಕೇಳಿ ನಂದಿನಿಗೆ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂದಿತು. ಆದರೆ ಅದೇ ಸಮಯದಲ್ಲಿ ಕೆಳಗಡೆ ನಿಂತಿದ್ದ ಶಿಲ್ಪಾ ಅವಳ ಮಾತುಗಳನ್ನು ನೋಡುತ್ತಿದ್ದಳು. ಅವಳ ಮುಖದಲ್ಲಿ ವಿಚಿತ್ರ ನಗು ಮೂಡಿತು. ಈ ಮನೆಯ ಶಾಂತಿ ಇಷ್ಟು ದಿನ ಮಾತ್ರ ಎಂದು ಅವಳು ಮನಸ್ಸಿನಲ್ಲೇ ಹೇಳಿಕೊಂಡಳು. ನಂದಿನಿಗೆ ಗೊತ್ತಿರಲಿಲ್ಲ, ಅವಳ ಹೊಸ ಜೀವನ ಈಗಷ್ಟೇ ಆರಂಭವಾಗಿತ್ತು. ಮುಂದೆ ಅವಳನ್ನು ಎದುರು ನೋಡುತ್ತಿದ್ದಳು ನೋವು, ಸಂತೋಷವು, ಕಣ್ಣೀರು, ಅನಿರೀಕ್ಷಿತ ಪರೀಕ್ಷೆಗಳು.